ಮಾಸ್ಟರ್ ಪೀಸ್ ಡೈರೆಕ್ಟರ್ ಈಸ್ ಬ್ಯಾಕ್. ತುಂಬ ಜನ ಇನ್ನ ಮೂವಿನ ನೋಡಿಲ್ಲ ಅನ್ಕೋತೀನಿ. ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಯಾಕೆ ಕರೀತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟನೇ. ಬಟ್ ನಾನು UI ಮೂವಿನ ನೋಡಿದೆ. ಮೂವಿ ರಿವ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಟೈಮ್ ಮೂವಿನ ನೋಡಲೇಬೇಕು ಅನ್ನಿಸ್ತಿದೆ. ಬಟ್ ಇವಾಗ ಇದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ಕೊತೀನಿ. ಏನಾದರೂ ಬೇಜಾರು ಮಾಡಿದ್ರೆ ಕ್ಷಮಿಸಿ. ಮೂವಿಗಳು ಬರ್ತಾ ಇರ್ತವೆ, ನನಗೆ ಟೈಮ್ ಸಿಗೋದು ಸ್ವಲ್ಪ ಕಷ್ಟ. ಗ್ಯಾಪಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ. ಬಟ್ ಈ ಮೂವಿ ನೋಡಿ ಬಂದಮೇಲೆ ನನಗೆ ಅರ್ಥ ಆಗಿರೋದು ಇಷ್ಟೇ. ನನಗೆ ಹೇಗೆ ಅನಿಸುತ್ತೋ ಹಾಗೆ ಇಡೀ ಲೈಫಲ್ಲಿ ಇರಬೇಕಂದ್ರೆ ಉಪೇಂದ್ರ ಅವರ ಡೈರೆಕ್ಷನ್ ಮೂವಿನ ನೋಡಲೇಬೇಕು. ನೋಡಿದ ಮೇಲೆ ಅರ್ಥ ಆಗೋದು ಇಷ್ಟೇ. ಇನ್ಮೇಲಾದರೂ ಜಾಸ್ತಿ ಟೈಮ್ನ ಇಲ್ಲಿನೇ ಫೋಕಸ್ ಮಾಡಬೇಕು ಅನ್ನಿಸ್ತು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ನ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಆಯಿತಾ. UI ಒಂದು ಮಾಸ್ಟರ್ ಪೀಸ್ ಸಿನಿಮಾ. ಇದರ ರಿವ್ಯೂ ಮಾಡೋದು ತುಂಬಾ ಕಷ್ಟ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳ್ಬೋದು ಅಷ್ಟೇ. 10 ವರ್ಷದ ನಂತರ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿರೋ ಸಿನಿಮಾ UI, ಅಂದರೆ ಉಪೇಂದ್ರ ಇಂಟೆಲಿಜೆನ್ಸ್. ಸೊ ಅಲ್ಲಲ್ಲ, ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಮೂವಿ ನೇಮ್. ಟೈಟಲಲ್ಲೇ ಹೆವಿ ಕನ್ಫ್ಯೂಷನ್. ಇನ್ನು ಮೂವಿ ನೋಡಿರೋ ನನಗೆ ತಲೆಯಲ್ಲಿ ಏನು ಓಡ್ತಾನೆ ಇಲ್ಲ. ಇಡೀ ಮೂವಿ ಟೋಟಲಿ ಕನ್ಫ್ಯೂಷನಲ್ಲೇ ಓಡಾಡ್ತಿದೆ. ಎಲ್ಲಿ ಸ್ಟಾರ್ಟ್ ಆಯಿತು, ಯಾವಾಗ ಮುಗೀತು, ಯಪ್ಪ ಒಂದು ಅರ್ಥ ಆಗಿಲ್ಲ. ಬಟ್ ಕೆಲವೊಂದು ವಿಷಯ ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಆಯಿತು. ಅದ್ರ ಬಗ್ಗೆನೇ ಮಾತಾಡೋಣ. UI ಏನು ಹೇಳೋದು, ಸ್ವಲ್ಪ ಟೈಮ್ ಕೊಡಿ, ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಓಕೆ, ಇವಾಗಾದರೂ ಶುರು ಮಾಡಪ್ಪ ಅಂತಿದ್ದೀರಾ ಅಲ್ವಾ? ಶುರು ಮಾಡ್ತೀನಿ. ಬಟ್ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಕನ್ಫ್ಯೂಷನು ಟೋಟಲ್ ಕನ್ಫ್ಯೂಷನ್. ಓಕೆ, ಮೂವಿ ಶುರು ಆಗುತ್ತೆ. ಜನ ಎಲ್ಲ ಅಂದರೆ ಥಿಯೇಟರಲ್ಲಿ ಕೂತಿದ್ದಾರೆ. ಬಟ್ ನಾನು ಹೇಳ್ತಿರೋದು ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ, ಮೂವಿ ಒಳಗೆ ಇರೋದನ್ನೇ ಹೇಳ್ತಾ ಇರೋದು. ಓಕೆ, ಮೂವಿ ನೋಡ್ತಾ ಇದ್ದಾರೆ, ಓಡ್ ಹೋಗ್ತಾರೆ, ಫೋಕಸ್ ಸಿಕ್ತು ಅಂತಾರೆ, ಮತ್ತೆ ಶುರು ಆಗುತ್ತೆ. ಅದಂತೂ ರಿಯಲ್ ಲೈಫಲ್ಲಿ ನಾನಿದ್ದೀನೋ ಅಥವಾ ಇನ್ನು ಮೂವಿ ಒಳಗೆ ನಾನಿದ್ದೀನೋ ಅಂತ ಅರ್ಥ ಆಗಲಿಲ್ಲ. ಸಾರಿ, ಇವೆಲ್ಲ ಈ ಮೂವಿನ ನೀವು ಥಿಯೇಟ್ರಲ್ಲೇ ನೋಡಬೇಕು. ನಾನು ಹೇಳೋದಂತೂ ಒಂದು ಅರ್ಥ ಆಗಲ್ಲ, ನೀವು ನೋಡಿ ಬಂದರೂ ಅರ್ಥ ಆಗಲ್ಲ. ಬಟ್ ಒಂದು ಅರ್ಥ ಆಗುತ್ತೆ, ಅದೇನಂದರೆ ಮತ್ತೆ ಈ ಮೂವಿನ ನೋಡಿ ಅರ್ಥ ಮಾಡ್ಕೊಳುತ್ತೆ ಅನ್ನೋ ವಿಷಯ ಮಾತ್ರ ಅರ್ಥ ಆಗುತ್ತೆ. ಓಕೆ ಆಯಿತು. ಕತೆ ಹೇಗಿದೆ ಅಂತ ಅಂದರೆ ಅದು ಕೂಡ ಒಂದು ತಿಳಿಯಲ್ಲ, ಆದರೆ ಬೋರ್ ಬರಲ್ಲ. ಅವ್ರು ಹೇಳಿದ್ರು ನಿಜ. ಇವಾಗ ಅನಿಸ್ತಿದೆ, ಯಾರು ಅಂದ್ಕೊಂಡ್ರ, ಉಪೇಂದ್ರ ಅವರು ಹೇಳಿದ್ದು ನಿಜ. ಮೂವಿ ನೋಡಿದ ಮೇಲೆ ನಿಮ್ಮನ್ನು ನೀವೇ ನೋಡ್ಕೋತೀರಾ ಅಂದಿದ್ರು. ನನ್ನನ್ನು ನಾನೇ ನೋಡ್ಕೊಬಂದು ನಾನೇ ಮೆಂಟಲ್ ಥರ ರಿವ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಉಪೇಂದ್ರ ಅವರು ಇದರಲ್ಲಿ 2 ವಿಷಯ ಅಂದರೆ ನಮ್ಮಲ್ಲೇ ಇರೋ ಒಳ್ಳೆ ವ್ಯಕ್ತಿತ್ವ ಮತ್ತು ಕೆಟ್ಟ ಆಲೋಚನೆ ಇವೆರಡನ್ನೂ ತೋರಿಸಿ ನಾವು ಹೇಗೆ ಇರಬೇಕಿತ್ತು ಬಟ್ ಹೇಗೆ ಇದ್ದೀವಿ ಅನ್ನೋದನ್ನು ತೋರಿಸಿದ್ದಾರೆ. ಇವಾಗಲೇ ಹೇಳಿದೆ ಅಲ್ವಾ, ನಮ್ಮಲ್ಲಿರೋ ವ್ಯಕ್ತಿತ್ವನ ನಾವು ಹೊರಗಡೆಯಿಂದ ನೋಡ್ಕೊಂಡು ಬಂದರೆ ನಾವು ಹೀಗೆ ಆಡೋದು ಅಲ್ವಾ. ಅದೇ ಅಲ್ವಾ ಈ ನಮ್ಮಲ್ಲಿರೋ ಈ ತಲೆ ಒಳಗೆ ಓಡಾಡ್ತಾ ಇರೋದು. ಅದೇ ರೀತಿ ಇಲ್ಲಿ 2 ವ್ಯಕ್ತಿತ್ವನ ಮತ್ತು ಆಲೋಚನೆ ಕಡೆ ಬರೋದಾದರೆ ಉಪೇಂದ್ರ ಸರ್ ಅವರು ಅವೆಲ್ಲವನ್ನು ಒಂದು ಕಂಟೆಂಟ್ ಥರ ತಗೊಂಡು ನಮ್ಮ ತಲೆ ಒಳಗೆ ಅಂದರೆ ಬ್ರೇನ್ ಒಳಗೆ ನಮ್ಮಲ್ಲಿರೋ ಒಳ್ಳೆ ವ್ಯಕ್ತಿತ್ವನ ಕೂಡಾಕಿ ಬೇಕಾಬಿಟ್ಟು ಇರೋ ಎಲ್ಲ ಆಲೋಚನೆಗಳನ್ನ ತೋರಿಸ್ಕೋತಾ ಬದುಕ್ತಾ ಇರೋದು. ಇದೇ ಅಲ್ವಾ ನಮ್ಮಲ್ಲಿ ತಲೆಯಲ್ಲಿ ಇರೋದು. ಅದನ್ನೇ ಅಲ್ವಾ ಅವರು ನಮಗೆ ತೋರಿಸಿರೋದು. ಅದಕ್ಕೆ ಹೋಲಿಕೆ ಆಗುವಂತೆ ಇವಾಗಿನ ಜನ್ರೇಷನ್ ಬದುಕ್ತಾ ಇರೋದು ಕೂಡ ಹೀಗೆ. ಅದಕ್ಕೆ 2 ಕ್ಯಾರೆಕ್ಟರ್ ಮೂಲಕ ತೋರಿಸಿರೋದು ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಅದೇ 2 ಕ್ಯಾರೆಕ್ಟರ್, ಒಂದು ಸತ್ಯ ಮತ್ತೊಂದು ಕಲ್ಕಿ. ಇವಾಗ ನಾನು ಹೇಳ್ತಿರೋದು ಕ್ಯಾರೆಕ್ಟರ್ ಬಗ್ಗೆ. ಈ ಕಲ್ಕಿ ಸತ್ಯನ ಜೊತೆ ಮತ್ತು ನಮ್ಮ ಜೊತೆ ಅಂದರೆ ನಮ್ಮನ್ನು ನಾವು ಒಳ್ಳೆ ವ್ಯಕ್ತಿತ್ವನ ತೋರ್ಸೋಕ್ಕೂ ಆಗದೆ, ಹೊರಗಡೆ ಇಡೋಕ್ಕೂ ಹೇಳೋಕ್ಕೂ ಆಗದೆ ಈ ಪ್ರಪಂಚದಲ್ಲಿ ನಮ್ಮ ಮೈಂಡ್ನ ಬರೀ ರೀಲ್ಸು, ಟ್ರೆಂಡ್ಸು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ರಾಜಕೀಯ ಅದು ಇದು ಅಂತಾಳಿ ತುಂಬಿ ಆರಾಮಾಗಿದ್ದೀವಿ ಅಂತಾಳಿ ಒಂಥರ ಮೈಂಡ್ನ ಹಾಳು ಮಾಡ್ಕೊಂಡಿದ್ದೀವಿ. ಹೇಳಬೇಕು ಅಂತಂದರೆ ಒಂದ್ಸಲ ಹೊರಗೆ ಬಂದರೆ ಏನಾಗುತ್ತೆ ಅನ್ನೋದನ್ನೇ ಇಲ್ಲಿ ತೋರಿಸಿರೋದು. ಗೊತ್ತಿಲ್ಲ, ಇದು ಕೂಡ ಸ್ಪಾಯ್ಲರ್ ಆಗುತ್ತೆ ಅನ್ನೋ ಭಯ ಕೂಡ ಉಂಟು. ಇನ್ನು ತುಂಬ ವಿಷಯಗಳಿವೆ ನಿಜ. ಅವುಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನು ಮೂವಿ ನೋಡ್ತಾನೆ ಒಂದೊಂದೇ ವಿಷಯನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದೇ ಸತ್ಯ. ಆ ಸತ್ಯ ಕ್ಯಾರೆಕ್ಟರ್ ಅಲ್ಲ, ಆ ಕ್ಯಾರೆಕ್ಟರ್ಲಿರೋ ಸತ್ಯನೇ ನಿಜ ಅಂತ ಹೇಳಬೇಕಾದ್ರೂ ಒಂದೊಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಟೋಟಲಿ 2 ಶೇಡ್ನಲ್ಲಿ ತೋರಿಸಿರೋ ಮೂವಿ ಅರ್ಥ ಮಾಡ್ಕೋಬೇಕು ಅಂದರೆ ಆದಷ್ಟು ಇನ್ನೊಂದು ಟೈಮ್ ನೋಡಿ. ನಾನು ನೋಡ್ತೀನಿ. ಮೇ ಬಿ ನನಗೆ ಅರ್ಥ ಆಗಿರೋದು ಸ್ವಲ್ಪ ಅಷ್ಟೇ. ನಾನು ನಮ್ಮನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಇವಾಗ ಕಳೆದೋಗಿರೋ ಪ್ರಪಂಚದಲ್ಲಿ ನಾವು ಕಳೆದು ಹೋಗಿದ್ದೀವಿ ಆಲ್ರೆಡಿ. ನಮ್ಮನ್ನು ಎಚ್ಚರ ಮಾಡ್ಕೋಬೇಕು ಅಂದರೆ ಈ ಆಲೋಚನೆಗಿಂತ ಹೊರಗೆ ಬಂದು ಬದುಕಬೇಕು ಅನ್ನೋದೇ ಈ ಸಿನಿಮಾದಲ್ಲಿ ತೋರಿಸಿರೋದು. ಇಷ್ಟಂತೂ ಈ ಮೂವಿಯಿಂದ ತಿಳ್ಕೊಂಡಾಗಿದೆ. ಬಟ್ ಇನ್ನೂ ವಿಷಯಗಳಿವೆ ತಿಳಿಯೋದು. ಅದಕ್ಕೂ ಮುಂಚೆ ಇನ್ನೊಂದು ಟೈಮ್ ಸಿನಿಮಾ ನೋಡಿ ಕರೆಕ್ಟಾಗಿ ಕನ್ಫ್ಯೂಷನ್ ಇಲ್ಲದೇ ರಿವ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತೀರಾ ಅಂತ ಗೊತ್ತು. ನೀವು ಇನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಪ್ಲೀಸ್ ಮಸ್ಟ್ ವಾಚ್ ಇನ್ ಥಿಯೇಟರ್. ಫಸ್ಟ್ಗೆ ತೋರಿಸಿದ್ದಾರೆ ಬುದ್ಧಿವಂತರಾಗಿದ್ದರೆ ಸಿನಿಮಾ ನೋಡಬೇಡಿ ಅಂತ. ನಾವು ದಡ್ರೆ ನೋಡಲೇಬೇಕು, ನೋಡಿ ನಮ್ಮನ್ನು ನಾವು ತಿಳ್ಕೋಬೇಕು. ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್.
ಈ ಮೂವಿ ಬಗ್ಗೆ ಜಡ್ಜ್ ಮಾಡೋಕ್ಕಂತೂ ಆಗಲ್ಲ ಅಂತ ಮಾಸ್ಟರ್ ಪೀಸ್ ಸಿನಿಮಾ ಇದು. ಮಿಸ್ ಮಾಡ್ಕೋಬೇಡಿ, ನೋಡಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತ ಮೂವಿ ಕೂಡ ನೋಡ್ತೀರಾ ಅಂತ ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ಯುವ ಇದೆ, ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಮಾಹಿ.